Start recording. Yes, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎ ಮುಜಾವರ್ ಸರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ, ನಿಮ್ಮ ಇಂಗ್ಲೀಷ್ ಟ್ರೈನರ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆ ಕ್ಲಾಸಲ್ಲಿ ನಾನು ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಅಂದರೆ ಏನು, ಪ್ರತ್ಯಕ್ಷ ಹಾಗೂ ಪರೋಕ್ಷ ಮಾತುಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ಕೊನೆ ಕ್ಲಾಸಲ್ಲಿ ಟೀಚ್ ಮಾಡಿದ್ದೆ. ಸೊ ಅದರ ಮುಂದುವರೆದ ಭಾಗವಾಗಿ ಯಾವ ರೀತಿ ವಾಕ್ಯಗಳನ್ನು ಮಾಡಬೇಕು ಅಥವಾ ಡೈರೆಕ್ಟಿಂದ ಇಂಡೈರೆಕ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್ ಆಲ್ ದ ರೂಲ್ಸನ್ನು ನೆನ್ಪಿಟ್ಕೊಳ್ಳಿ. ಸೊ ವಿದೌಟ್ ರೂಲ್ಸ್ ವಿ ಕಾಂಟ್ ಚೇಂಜ್ ಡೈರೆಕ್ಟ್ ಟು ಇಂಡೈರೆಕ್ಟ್. ನೋ ಡೌಟ್ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ವಾಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್ ಅಂತ ನೋಡಿದಾಗ, ಪರರು ಹೇಳಿದ ಮಾತುಗಳನ್ನು ಅವರ ಮಾತುಗಳಲ್ಲಿ ಹೇಳೋದಕ್ಕೆ ನಾವು ಪ್ರತ್ಯಕ್ಷ ಮಾತು ಅಂತ ಹೇಳಿ ಕರಿತೀವಿ. ಸೊ ಪರರು ಹೇಳಿದ ಮಾತುಗಳನ್ನು ನಮ್ಮ ಮಾತುಗಳಲ್ಲಿ ಪರಿವರ್ತಿಸಿ ಹೇಳಿದಾಗ ಅಪರೋಕ್ಷ ಮಾತು ಆಗುತ್ತೆ. ಸೊ ಪ್ರತ್ಯಕ್ಷ ಮಾತುಗಳನ್ನು ಅಪ್ರತ್ಯಕ್ಷ ಮಾತುಗಳನ್ನಾಗಿ ಪರಿವರ್ತಿಸಬೇಕಾದ್ರೆ ಯಾವ್ಯಾವ ಬದಲಾವಣೆಗಳನ್ನ ನೀವು ಮಾಡಬೇಕು ಅನ್ನೋದನ್ನು ನಾವು ಕೊನೆ ಕ್ಲಾಸಲ್ಲಿ ನೋಡ್ತಾ ಇದ್ವಿ. ಸೊ ಅಲ್ಲಿ ಇನ್ವರ್ಟೆಡ್ ಕಾಮಾಸ್, ಅವತರಣಿಕೆ ಚಿಹ್ನೆಗಳನ್ನು ತೆಗೆದು ಹೇಳಿಕೆ ಪ್ರಾರಂಭವಾಗುವ ಮೊದಲು ದಟ್ ಎಂಬ ಸಮುಚ್ಚಯನ ಬಳಸಬೇಕು ಅನ್ನೋದನ್ನು ನೋಡಿದ್ರಿ. ಸೊ ರಿಮೂವ್ ಇನ್ವರ್ಟೆಡ್ ಕಾಮಾಸ್, ಯೂಸ್ ದಟ್ ಕಂಜಂಕ್ಷನ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸ್ಟೇಟ್ಮೆಂಟ್. I pronoun change into he, she, it. Am are change into was, were, and present tense change into past tense, and nearness change into remoteness. ಈ ರೀತಿ ಒಂದು ರೂಲ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿ ಈಗ ಎಕ್ಸಾಂಪಲ್ಸನ್ನು ನಾವು ನೋಡ್ತಾ ಹೋಗೋಣ. ಫಸ್ಟು ಪ್ರೆಸೆಂಟ್ ಇಂಡೆಫಿನೆಟ್ ಎಕ್ಸಾಂಪಲ್ಸ್ ಅಥವಾ ಪ್ರೆಸೆಂಟ್ ಟೆನ್ಸ್ ಎಕ್ಸಾಂಪಲ್ಸನ್ನು ನೋಡೋಣ. ಸೊ ಪ್ರೆಸೆಂಟ್ ಇಂಡೆಫಿನೆಟ್ ಅಥವಾ ಪ್ರೆಸೆಂಟ್ ಟೆನ್ಸ್, Raju said, I am happy. I am happy now. ನಾನು ಈಗ ಸಂತೋಷವಾಗಿದ್ದೇನೆ ಅಂತ ಹೇಳ್ತಾನೆ. ಇದು ಇಂಡೈರೆಕ್ಟ್ ಮಾಡಬೇಕಾದ್ರೆ ರಾಜು said that he was happy then. He was happy then ಅಂತ ಆಗುತ್ತೆ. ಸೊ ನಾವು ಚೇಂಜ್ ಇಂಟು then, ಈಗ ಅಥವಾ ಆಗ. ಸೊ ರಾಜು said that he was happy then. So please remember rules here. Remove inverted commas, use that conjunction before going to start the statement, and I pronoun change into he, she, it. Am are change into was, were, and present tense change into past tense, and nearness change into remoteness. ಈ 5 ಮುಖ್ಯ ಬದಲಾವಣೆನ ತಾವು ನೆನಪಿಟ್ಕೊಳ್ಬೇಕು. ರಾಜು said, I am writing a letter. I am writing a letter. Raju said, I am writing a letter. Present continuous alide. So idanna present continuous into past continuous. Raju said that he was writing a letter. He was writing a letter. ಸೊ ಇಲ್ಲಿ ಆಮ್ ಇದ್ರೆ ವಾಸ್ ಆಗಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲಿ ಆರ್ ಬಂದರೆ ಇಲ್ಲಿ ವೇರ್ ಬರಬೇಕು. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ರಾಜು said that he was writing letter. ಸೊ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೋಡಿದಾಗ ರಾಜು said I have written a letter. ನಾನು ಈಗ ಪತ್ರ ಬರೆದಿದ್ದೇನೆ ಅಂತಲ್ಲ. I have written a letter. ನಾನು ಈಗ ಪತ್ರ ಬರೆದಿದ್ದೇನೆ. ಸೊ ಇದನ್ನು ಪಾಸ್ಟ್ ಟೆನ್ಸಲ್ಲಿ ಅಂದರೆ ಇಂಡೈರೆಕ್ಟಲ್ಲಿ ಮಾಡಬೇಕಾದ್ರೆ ರಾಜು said that he had written a letter. Have change into had. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ರಾಜು said he had written a letter. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ನೋಡಬೇಕಾದ್ರೆ ರಾಜು said I have been writing a letter. I have been writing a letter since morning. ರಾಜು ಏನು ಹೇಳ್ತಾರೆ, ನಾನು ಬೆಳಗಿಂದ ಪತ್ರ ಬರೆಯುತ್ತಲೇ ಇದ್ದೇನೆ ಅಂತ ಹೇಳ್ತಾನೆ. ಸೊ ಇದನ್ನ ನೀವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡಬೇಕಾದ್ರೆ ರಾಜು said that he had been, have been changed into had been.
he had been writing a letter since morning. ಓಕೆ, ಸೊ ಈ ರೀತಿಯಾಗಿ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಪ್ರೆಸೆಂಟ್ ಇಂಡೆಫಿನಿಟ್ ಇದ್ದಿದ್ದು ಪಾಸ್ಟ್ ಇಂಡೆಫಿನಿಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ರಾಧಾ said I work, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರು. ಸೊ ಇದನ್ನು ನಾವು ಇಂಡೈರೆಕ್ಟಲ್ಲಿ ಮಾಡಬೇಕಾದ್ರೆ ರಾಧಾ said that she worked, ಅವಳು ಕೆಲಸ ಮಾಡಿದಳು ಅಂತ ಆಗುತ್ತೆ. ರಾಧಾ ಏನು ಹೇಳಿದ್ಲು? ನಾನು ಕೆಲಸ ಮಾಡ್ತೀನಿ ಅಂದ್ಲು. ನಾವು ಇದನ್ನು ರಾಧಾ ಹೇಳಿದ್ಲು, ಅವಳು ಆಗ ಕೆಲಸ ಮಾಡಿದಳು ಅಂತೇಳಿ. ಪ್ರೆಸೆಂಟ್ ಇಂಡೆಫಿನೆಟ್ ಇಂಟು ಪಾಸ್ಟ್ ಇಂಡೆಫಿನೆಟ್. ರಾಧಾ said I am working. ರಾಧಾ said I am working. ರಾಧಾ ಏನು ಹೇಳ್ತಾ ಇದ್ದಾರೆ? ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕಾದ್ರೆ ರಾಧಾ said that she was working. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಸ್. ಇಲ್ಲಿ ಇನ್ವರ್ಟೆಡ್ ಕಾಮ ಬಂದಿದೆ, ಇಲ್ಲಿ ಬರಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇನ್ವರ್ಟೆಡ್ ಕಾಮ ತೆಗೆದು ದಟ್ ಅಂತ ಹೇಳಿ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಎಕ್ಸಾಂಪಲ್ಸ್ ನೋಡ್ತಾ ಇದ್ರಿ ಯಾವ ರೀತಿ ನಾವು ಅಂದರೆ ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡಬೇಕು ಅನ್ನೋದನ್ನು. ಇದೇ ರೀತಿಯಾಗಿ ಬೇಗ ಇಂಗ್ಲೀಷ್ ಕಲಿಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಧಾರವಾಡ ಬ್ರಾಂಚಸಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಆಫ್ಲೈನ್ ಕ್ಲಾಸಸ್ ನಡೀತಾ ಇರ್ತದೆ. ಸೊ ನೀವು ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗ್ ಜಾಯ್ನ್ ಆಗ್ಬೋದು. ಬೆಂಗಳೂರಲ್ಲಿ ಬ್ರಾಂಚ್ ಇದೆ, ಅಲ್ಲಿಯೂ ಜಾಯ್ನ್ ಆಗ್ಬೋದು. ಸಪೋಸ್ ನಿಮಗೆ ಆಫ್ಲೈನ್ ಕ್ಲಾಸಿಗೆ ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗ್ಬೋದು. ವಿ ಹ್ಯಾವ್ ಕ್ಲಾಸಸ್ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್. ಆನ್ಲೈನ್ ಕ್ಲಾಸಸ್ ಆಲ್ಸೋ ವಿ ಹ್ಯಾವ್ ಕ್ಲಾಸಸ್ ಇನ್ ದ ಮಾರ್ನಿಂಗ್, ವಿ ಹ್ಯಾವ್ ಕ್ಲಾಸಸ್ ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್. ನೀವು ಆನ್ಲೈನ್ ಕ್ಲಾಸಸ್ಸು ಜಾಯ್ನ್ ಆಗ್ಬೋದು. ಸೊ ವಿದಿನ್ 8 days ಇದೇ ರೀತಿಯಾಗಿ ಇಂಗ್ಲೀಷಲ್ಲಿ ಬರೀಲಿಕ್ಕೆ ಮಾತಾಡಲಿಕ್ಕೆ ಕಲಿತೀರಿ. ಇಟ್ ಈಸ್ ಮೈ 100% ಶ್ಯೂರ್. ಸೊ ಒಂದು ವೇಳೆ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದರೆ ನಾನು ನಿಮಗೆ ನಿಮ್ಮ ಫೀಸ್ ರಿಫಂಡ್ ಮಾಡ್ತೀನಿ. ಸೊ ಐ ಆಮ್ ಗಿವಿಂಗ್ ಯು ಗ್ಯಾರಂಟಿ. ನಾನು ಹೇಳ್ದಂಗೆ ನೀವೇನಾದರೂ ವರ್ಕ್ ಮಾಡಿದರೆ ನೋ ಡೌಟ್ ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಇಫ್ ಯು ಡೋಂಟ್ ವರ್ಕ್ ಯು ಡೋಂಟ್ ಗೆಟ್ ದ ರಿಸಲ್ಟ್. ಸೊ follow up is very important. Dear students, we shall continue next class more and more examples. Thank you very much. Take care. Bye bye.